ಹೇ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವರು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಂಡ್ಯದ ಗಂಡು ರೆಬೆಲ್ ಸ್ಟಾರ್ ಅಂಬರೀಷ್ ಅವರು. ಇವತ್ತು ಅಂಬರೀಷ್ ಅವರ ಪುಣ್ಯ ಸ್ಮರಣೆ. ಹಾಗಾಗಿ ಈ ವಿಡಿಯೋದಲ್ಲಿ ಅಂಬರೀಷ್ ಅವರ ಕುರಿತು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿಸ್ತೇನೆ. ಹಾಗಿದ್ರೆ ಇನ್ಯಾಕ್ ತಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೇ 29, 1952 ಮಂಡ್ಯ ಜಿಲ್ಲೆಯ ದೊಡ್ಡರಸೀಕೆರೆ ಗ್ರಾಮದಲ್ಲಿ ಜನಿಸಿದ ಅಂಬರೀಷ್ ಅವರ ಮೂಲ ಹೆಸರು ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್. ತಂದೆ ಹುಚ್ಚೇಗೌಡ, ತಾಯಿ ಪದ್ಮಮ್ಮ. ಖ್ಯಾತ ಪಿಟೀಲು ವಿದ್ವಾನ್ ಟಿ ಚೌಡಯ್ಯ ಅವರ ಮೊಮ್ಮಗ. ಮಂಡ್ಯದಲ್ಲಿ ತಮ್ಮ ಬಾಲ್ಯದ ವಿದ್ಯಾಭ್ಯಾಸವನ್ನು ಮುಗಿಸಿದ ಅಂಬರೀಷ್ ಅವರು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪದವಿ ಶಿಕ್ಷಣವನ್ನು ಪೂರ್ಣ ಮಾಡ್ತಾರೆ. ಕನ್ನಡ ಚಿತ್ರರಂಗಕ್ಕೆ ನಟಿಯಾಗಿ ಪರಿಚಯರಾದ ಸುಮಲತಾ ಅವರನ್ನ ಅಂಬರೀಷ್ ಅವರು ಪ್ರೀತಿಸಿ 1991ರಲ್ಲಿ ಮದುವೆಯಾಗ್ತಾರೆ. ದಂಪತಿಯ ಏಕಮಾತ್ರ ಪುತ್ರ ಅಭಿಷೇಕ್ ಅಂಬರೀಷ್. ಇತ್ತೀಚೆಗೆ ಅಂಬರೀಷ್ ಅವರ ಕುಟುಂಬ ಮರಿ ರೆಬೆಲ್ ಸ್ಟಾರ್ ಅನ್ನ ಬರಮಾಡಿಕೊಂಡ್ರು. ಅಂದ್ರೆ ಅಭಿಷೇಕ್ ಅಂಬರೀಷ್ ಅವರ ಪತ್ನಿ ಅವೀವ ಬಿದ್ದಪ್ಪ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಇನ್ನು ಅಂಬರೀಷ್ ಅವರ ನಟನಾ ವೃತ್ತಿ ಜೀವನ ಆರಂಭ ಆಗಿದ್ದು ಹೇಗೆ ಅನ್ನೋದನ್ನು ನೋಡೋದಾದ್ರೆ, ನಾಗರಹಾವು ಕನ್ನಡ ಚಿತ್ರರಂಗಕ್ಕೆ ಇಬ್ಬರು ಅತ್ಯದ್ಭುತ ನಟರನ್ನ, ಕುಚುಕು ಗೆಳೆಯರನ್ನ ನೀಡಿದ ಸಿನಿಮಾ. ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರಹಾವು ಚಿತ್ರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಟಿಸಿದ ಮೊದಲ ಸಿನಿಮಾ. ಇದೇ ಸಿನಿಮಾದಲ್ಲಿನ ಜಲೀಲನ ಪಾತ್ರವಂತೂ ಎಲ್ಲರಿಗೂ ಫೇವರೇಟ್. ನಾಗರಹಾವಿನ ಜಲೀಲನೇ ಮುಂದೆ ಕನ್ನಡ ಚಿತ್ರರಂಗದಲ್ಲಿ ರೆಬೆಲ್ ಸ್ಟಾರ್ ಆಗಿ ಮಿಂಚುವುದು. ಎಂಟ್ರಿ ಕೊಟ್ಟ ಮೊದಲ ಸಿನಿಮಾದಲ್ಲೇ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡ ಅಂಬರೀಷ್ ಅವರಿಗೆ ಜಲೀಲನ ಪಾತ್ರ ಸಿಕ್ಕಿದ್ದು ಹೇಗೆ ಗೊತ್ತಾ? 1972ರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಜಲೀಲನ ಪಾತ್ರಕ್ಕೋಸ್ಕರ ಅನೇಕ ಯುವ ಪ್ರತಿಭೆಗಳನ್ನು ಟೆಸ್ಟ್ ಮಾಡಿದ್ರು. ಅವರಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಒಬ್ರು. ಆದರೆ ಯಾರೊಬ್ಬರು ಜಲೀಲನ ಪಾತ್ರಕ್ಕೆ ಸರಿ ಹೊಂದಲಿಲ್ಲ. ಬಳಿಕ ಅಂಬರೀಷರ ಸ್ನೇಹಿತ ಸಂಗ್ರಾಮ್ ಅವರ ಬಲವಂತದ ಕಾರಣದಿಂದಾಗಿ ಅಂಬರೀಷ್ ಅವರು ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಎದುರು ಬಂದು ನಿಲ್ತಾರೆ. ಆಗ ಮೊದಲ ನೋಟದಲ್ಲೇ ಅಂಬರೀಷ್ ಪುಟ್ಟಣ್ಣ ಅವರಿಗೆ ಇಷ್ಟ ಆಗ್ತಾರೆ. ಅಂಬರೀಷ್ ಅವರ ಸ್ಕ್ರೀನ್ ಟೆಸ್ಟ್ ನಡೆಯುತ್ತೆ. ನಿರ್ದಿಷ್ಟ ಶೈಲಿಯಲ್ಲಿ ವಾಕ್ ಮಾಡಲು, ಡೈಲಾಗ್ ಹೇಳಲು ಮತ್ತು ಅವರ ಬಾಯಲ್ಲಿ ಸಿಗರೇಟ್ ಅನ್ನ ಎಸೆಯಲು ಹೇಳಲಾಗುತ್ತೆ. ಟೇಕ್ ಓಕೆ ಆಯಿತು. ಆ ಮೂಲಕ ಜಲೀಲನಾಗಿ ಅಂಬರೀಷ್ ಅವರು ಎಂಟ್ರಿ ಆದ್ರೆ, ರಾಮಾಚಾರಿ ಆಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಎಂಟ್ರಿ ಕೊಡ್ತಾರೆ. ಇಲ್ಲಿಂದ ಅಂಬರೀಷ್ ಮತ್ತು ವಿಷ್ಣು ಆಪ್ತ ಮಿತ್ರರಾಗ್ತಾರೆ. ಇವರಿಬ್ಬರ ಸ್ನೇಹ ಎಷ್ಟರ ಮಟ್ಟಿಗೆ ಅಂದ್ರೆ, ಅಂಬಿ ಇಲ್ಲದೆ ವಿಷ್ಣುವರ್ಧನ್ ಅವರು ಎಲ್ಲಿಯೂ ಕಾರ್ಯಕ್ರಮಗಳಿಗೆ ಹೋಗ್ತಿರ್ಲಿಲ್ಲ ಅನ್ನುವಷ್ಟು ಆತ್ಮೀಯರಾಗ್ತಾರೆ. ವಿಲನ್ ಆಗಿ ಎಂಟ್ರಿ ಕೊಟ್ಟ ಅಂಬರೀಷ್ ಅವರು ಎಲ್ಲಾ ವಿಧದ ಪಾತ್ರಗಳನ್ನ ಮಾಡ್ತಾರೆ. ನಾಯಕ ನಟರಾಗಿ, ಖಳನಟರಾಗಿ, ಪೋಷಕ ನಟರಾಗಿ, ನಾಯಕ ನಾಯಕಿಯರ ಸಹೋದರನಾಗಿ, ಸ್ನೇಹಿತನಾಗಿ ತಮ್ಮ ಅಭಿನಯ ಸ್ಟೈಲ್, ವ್ಯಕ್ತಿತ್ವದಿಂದ ತಮ್ಮದೇ ಆದ ಛಾಪು ಮೂಡಿಸ್ತಾರೆ. ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆ ನೀಡಿದ ಅನೇಕ ಸ್ಟಾರ್ಗಳಿದ್ದಾರೆ. ಆದರೆ ಮೊದಲಿನ ಸಾಲಿನಲ್ಲಿ ನಿಲ್ಲುವ ಮೂರು ಮುತ್ತುಗಳು ಅಂದ್ರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ರೆಬೆಲ್ ಸ್ಟಾರ್ ಅಂಬರೀಷ್. ಅಂಬರೀಷ್ ಅವರು ಮೊದಲು ಹೀರೋ ಆಗಿ ಅಭಿನಯಿಸಿದ ಸಿನಿಮಾ ಅಮರನಾಥ್. ಕೆ ಮಣಿ ಮುರುಗನ್ ನಿರ್ದೇಶನದ ಈ ಸಿನಿಮಾ 1978ರಲ್ಲಿ ತೆರೆ ಕಂಡಿತ್ತು. ಅಂಬರೀಷ್ ಅವರಿಗೆ ಹೊಸ ನೇಮು ಫೇಮು ಇಮೇಜ್ ತಂದುಕೊಟ್ಟ ಸಿನಿಮಾ ಅಂದ್ರೆ 1981ರಲ್ಲಿ ತೆರೆ ಕಂಡ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತ. ಚಿತ್ರದಲ್ಲಿ ಅಂಬರೀಷ್ ಅವರದ್ದು ದ್ವಿಪಾತ್ರ. ಸುಶೀಲ್ ಕುಮಾರ್ ಎಂಬ ಒಬ್ಬ ಪ್ರಾಮಾಣಿಕ ಪೊಲೀಸ್ ಇನ್ಸ್ಪೆಕ್ಟರ್, ದರೋಡೆಕೋರ ಕನ್ವರ್ ಲಾಲ್ ಅನ್ನೋ ಪಾತ್ರವನ್ನ ಮಾಡಿದ್ದಾರೆ. ಇದೇ ಸಿನಿಮಾದ ಕುತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ ಡೈಲಾಗ್ ಆಲ್ ಟೈಮ್ ಫೇವರೇಟ್. ಈ ಸಿನಿಮಾದಲ್ಲಿ ಹಿಂಸಾಚಾರವನ್ನ ವೈಭವೀಕರಿಸಿದ ಕೆಲವು ದೃಶ್ಯಗಳ ಕುರಿತು ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಷನ್ನೊಂದಿಗೆ ನಿರ್ಮಾಪಕರ ಸುದೀರ್ಘ ಹೋರಾಟ, ಕಾನೂನು ಸಂಕಷ್ಟ ಇದೆಲ್ಲವನ್ನ ಎದುರಿಸಿ ಗೆದ್ದು ಬಂದ ನಂತರ ಚಿತ್ರವನ್ನ ಬಿಡುಗಡೆ ಮಾಡಲಾಯಿತು. ಬಿಡುಗಡೆಯಾದ ಬಳಿಕ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಇದು ಕನ್ನಡ ಚಿತ್ರರಂಗದಲ್ಲಿ ಒಂದು ಹೆಗ್ಗುರುತಾಗಿ ಕಂಡು ಬಂದ್ರು. ಅಂಬರೀಷ್ ಅವರ ಅಭಿನಯ ನೆಕ್ಸ್ಟ್ ಲೆವೆಲ್. ರೆಬೆಲ್ ಸ್ಟಾರ್ ಎಂಬ ಅವರ ಇಮೇಜ್ ಅನ್ನ ಈ ಮಾಸ್ ಮೂವಿ ಮತ್ತಷ್ಟು ಹೆಚ್ಚು ಮಾಡಿತು. 1981-82 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಈ ಸಿನಿಮಾ 3 ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದೆ. ಅತ್ಯುತ್ತಮ ಚಿತ್ರಕಥೆ ಬಾಬು, ಅತ್ಯುತ್ತಮ ಛಾಯಾಗ್ರಾಹಕ PS ಪ್ರಕಾಶ್ ಮತ್ತು ವಿಶೇಷ ತೀರ್ಪುಗಾರರ ಪ್ರಶಸ್ತಿ ಅಂಬರೀಷ್ ಅವರಿಗೆ ಒಲಿದು ಬಂದಿದೆ. ಇದನ್ನ ತೆಲುಗಿನಲ್ಲಿ ಅಂಥಮ್ ಕಡಿದಿ ಆರಂಭಂ, ತಮಿಳಿನಲ್ಲಿ ತ್ಯಾಗಿ ಮತ್ತು ಹಿಂದಿಯಲ್ಲಿ ಮೇರಿ ಆವಾಜ್ ಸುನೋ ಎಂದು ಮರು ನಿರ್ಮಾಣ ಮಾಡಲಾಯಿತು.
ಮಂಡ್ಯದ ಗಂಡು ಎಂದು ನಾಡಿಗೆ ಚಿರಪರಿಚಿತರಾದ ಅಂಬರೀಷ್ ಅವರಿಗೆ ಈ ಬಿರುದನ್ನ ಕೊಟ್ಟವರು ಯಾರು ಗೊತ್ತಾ? ಅಂಬರೀಷ್ ಅವರಿಗೆ ಗುರು ಸಮಾನರಾಗಿದ್ದ ರೈತ ಹೋರಾಟಗಾರ ಮಾಜಿ ಸಂಸದ ಜಿ ಮಾದೇಗೌಡ ಅವರು. ಇದಿಷ್ಟು ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಆರಂಭಿಕ ಜೀವನ ಮತ್ತು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂತಹ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಸಿನಿಮಾಗಳ ಕುರಿತು ಮತ್ತು ಬರೀ ನಟರಾಗಿ ಮಾತ್ರವಲ್ಲ, ರಾಜಕೀಯ ರಂಗದಲ್ಲಿ ಅಂಬರೀಷ್ ಅವರು ಗುರುತಿಸಿಕೊಂಡಿದ್ದು ಹೇಗೆ, ರಾಜಕೀಯ ಸಾಧನೆ ಏನೇನು, ಅವರಿಗೆ ಒಲಿದು ಬಂದಂತಹ ಪ್ರಶಸ್ತಿಗಳು ಯಾವ್ದ್ಯಾವುದು, ಕನ್ನಡ ಚಿತ್ರರಂಗದಲ್ಲಿ ಅಂಬರೀಷ್ ಅವರು ಮಾಡಿದ ವಿಶೇಷ ಸಾಧನೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ.